ಹೆರಿಗೆ ಬಳಿಕ ಬಹಳಷ್ಟು ತಾಯಂದಿರು ಬೆನ್ನು ನೋವು ಅನುಭವಿಸುತ್ತಾರೆ. ಅದರಲ್ಲೂ ಕೆಳಬೆನ್ನಿನಲ್ಲಿ ನೋವು ಹೆರಿಗೆಯ ನಂತರ ಸಾಮಾನ್ಯ. 60% ಮಹಿಳೆಯರು ಹೆರಿಗೆಯ ನಂತರ 3 ರಿಂದ 6 ತಿಂಗಳವರೆಗೆ ತೀವ್ರ ಬೆನ್ನು ನೋವಿನ ಸಮಸ್ಯೆ ಅನುಭವಿಸಬಹುದು. ಹಾಗಿದ್ರೆ ಯಾವ ಕಾರಣದಿಂದ ಈ ಸಮಸ್ಯೆ ಕಾಣಿಸಿಕೊಳ್ಳುತ್ತೆ? ಇದಕ್ಕಾಗಿ ಯಾವ ಬಗೆಯ ಆರೈಕೆ ಮಾಡಬಹುದು? ಇದಕ್ಕೆ ಮಹಿಳೆ ತನ್ನ ಜೀವನ ಶೈಲಿ ಹಾಗೂ ಆಹಾರ ಕ್ರಮದಲ್ಲಿ ಯಾವ ಬದಲಾವಣೆಯನ್ನು ಅನುಸರಿಸಬೇಕು ಅನ್ನೋದರ ಕುರಿತು ಹೇಳ್ತೀವಿ ನೋಡಿ. ಹೆರಿಗೆ ನಂತರ ಬಹಳಷ್ಟು ತಾಯಂದಿರು ಬೆನ್ನು ನೋವು ಅನುಭವಿಸುತ್ತಾರೆ. ವಿಶೇಷವಾಗಿ ಕೆಳ ಬೆನ್ನಿನಲ್ಲಿ ನೋವು ಹೆರಿಗೆಯ ನಂತರ ಸಾಮಾನ್ಯ. ಹಾಗಿದ್ರೂ ಇದೊಂದು ಸಾಮಾನ್ಯ ಆರೋಗ್ಯ ಸಮಸ್ಯೆ ಎನ್ನುವ ಧೋರಣೆಯೊಂದಿಗೆ ಬದುಕಬೇಕು ಅಂತೇನೂ ಇಲ್ಲ. ಅದಕ್ಕಾಗಿ ಯಾವ ಬಗೆಯ ಆರೈಕೆ ಮಾಡಬಹುದು, ಯಾವ ಕಾರಣದಿಂದ ಸಮಸ್ಯೆ ಕಾಣಿಸಿಕೊಳ್ಳುತ್ತೆ, ಇದಕ್ಕೆ ಮಹಿಳೆ ತನ್ನ ಜೀವನ ಶೈಲಿ ಹಾಗೂ ಆಹಾರ ಕ್ರಮದಲ್ಲಿ ಯಾವ ಬದಲಾವಣೆಯನ್ನ ಅನುಸರಿಸಬೇಕು ಅನ್ನೋದರ ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ. ನಾರ್ಮಲ್ ಡೆಲಿವರಿ ಅಥವಾ ಸಿಸೇರಿಯನ್ ಆದ ಮಹಿಳೆಯರಲ್ಲಿ ಬೆನ್ನು ನೋವು ಕಾಣಿಸುತ್ತೆ. ಅಧ್ಯಯನದ ಪ್ರಕಾರ 60% ಮಹಿಳೆಯರು ಹೆರಿಗೆಯ ನಂತರ 3 ರಿಂದ 6 ತಿಂಗಳವರೆಗೆ ತೀವ್ರ ಸಮಸ್ಯೆಯನ್ನ ಅನುಭವಿಸಬಹುದು. ಹಾಗಾಗಿ ಹೆರಿಗೆಯ ನಂತರ ಎದೆ ಹಾಲು ಕುಡಿಸುವಾಗ ತಾಯಿಯೂ ಕೂಡ ಉತ್ತಮ ದೇಹದ ಆರೋಗ್ಯ ಕಾಪಾಡಿಕೊಳ್ಳುವುದು ಬಹಳ ಮುಖ್ಯ ಎಂದು ವೈದ್ಯರು ಸಲಹೆ ನೀಡಿದ್ದಾರೆ. ಅದರಲ್ಲೂ ಗರ್ಭಿಣಿಯಾಗಿದ್ದಾಗ ಅಥವಾ ಮಗು ಜನಿಸಿದ ನಂತರ ತಾಯಿಯ ಕ್ಯಾಲ್ಸಿಯಂ ಅಂಶ ಮಗುವಿಗೂ ಕೂಡ ಅಗತ್ಯ ಇರುವುದರಿಂದ ತಾಯಿಯ ದೇಹದಲ್ಲಿ ಮೂಳೆಗಳು ದುರ್ಬಲಗೊಳ್ಳೋ ಸಾಧ್ಯತೆ ಇದೆ. ಇದರಿಂದ ಕೂಡ ಬೆನ್ನು ನೋವು ಉಂಟಾಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಒಂದು ಮಗುವಿನಿಂದ ಇನ್ನೊಂದು ಮಗುವಿಗೆ ಕನಿಷ್ಠ 3 ವರ್ಷ ಅಂತರ ಇರುವುದು ಮುಖ್ಯ ಎಂದು ತಜ್ಞರು ಸಲಹೆ ನೀಡಿದ್ದಾರೆ. ಯಾಕಂದ್ರೆ ಈ 3 ವರ್ಷದಲ್ಲಿ ತಾಯಿಯ ದೇಹದಲ್ಲಿ ಕ್ಯಾಲ್ಸಿಯಂ ಪ್ರಮಾಣ ಮತ್ತೆ ಉತ್ಪತ್ತಿಯಾಗಿ ತಾಯಿಯ ಆರೋಗ್ಯ ಸುಧಾರಿಸಬೇಕು. ಇಲ್ಲದಿದ್ರೆ ಬೆನ್ನು ನೋವು ಹೆಚ್ಚಾಗಿ ಕಾಡುವ ಸಾಧ್ಯತೆ ಇರುತ್ತೆ. ನೀವು ಮಲಗ್ತಾ ಇರುವ ಭಂಗಿ ಸರಿ ಇಲ್ಲದಿದ್ದಾಗ ಹೆರಿಗೆಯ ನಂತರ ಯದ್ವಾ ತದ್ವಾ ಮಲಗೋದ್ರಿಂದ ಬೆನ್ನು ನೋವು ಬಿಡದೆ ಕಾಡಬಹುದು. ಮಗುವನ್ನ ಎತ್ಕೊಳ್ಳುವುದು, ಹಾಲುಣಿಸುವಾಗ ಮಾಡುವ ತಪ್ಪುಗಳು ಕೆಲವೊಮ್ಮೆ ಬೆನ್ನು ನೋವಿಗೆ ಕಾರಣವಾಗುತ್ತೆ. ಈ ಸಮಯದಲ್ಲಿ ಸರಿಯಾದ ಪ್ರಮಾಣದ ಪೋಷಕಾಂಶ, ನೀರು ಕುಡಿಯುವುದು ಕೂಡ ಮುಖ್ಯ. ಇದನ್ನ ಪಾಲಿಸದೇ ಇದ್ದಾಗ ಆರೋಗ್ಯ ಸಮಸ್ಯೆಗಳು ಕಾಡುವ ಸಾಧ್ಯತೆ ಇದೆ. ಹಾಗಾದ್ರೆ ಪರಿಹಾರವೇನು? ಯೋಗ್ಯವಾದ ವ್ಯಾಯಾಮ ಮಾಡುವುದರಿಂದ ಬೆನ್ನು ನೋವಿನ ಪರಿಹಾರಕ್ಕೆ ಸಹಾಯವಾಗುತ್ತೆ. ಮಗು ಜನಿಸಿದ ನಂತರ 6 ತಿಂಗಳವರೆಗೆ ಕ್ಯಾಲ್ಸಿಯಂ ಮಾತ್ರೆ ಕಡ್ಡಾಯವಾಗಿ ತೆಗೆದುಕೊಳ್ಳಬೇಕು. ನಿಮ್ಮ ಚಲನೆಗಳು ಮತ್ತು ಭಂಗಿಗಳ ಬಗ್ಗೆ ಜಾಗರೂಕರಾಗಿರಿ. ಹೆಚ್ಚಿನ ತೂಕ ಕೂಡ ಬೆನ್ನು ನೋವಿಗೆ ಕಾರಣವಾಗುತ್ತೆ. ಸಾಮಾನ್ಯವಾಗಿ ಹೆರಿಗೆಯ ಮುಂಚೆ ಮತ್ತು ನಂತರದಲ್ಲೂ ಕೂಡ ಸರಿಯಾದ ತೂಕ ಕಾಪಾಡಿಕೊಳ್ಳಿ. ಹೆರಿಗೆಯ ನಂತರ ಭಾರ ಎತ್ತುವುದನ್ನು ನಿಲ್ಲಿಸಿ. ಯಾಕಂದ್ರೆ ಇದು ನಿಮ್ಮ ಬೆನ್ನಿನ ಸ್ನಾಯುಗಳ ಮೇಲೆ ತೀವ್ರವಾದ ಒತ್ತಡವನ್ನ ಉಂಟು ಮಾಡುತ್ತೆ. ಪೋಷಕಾಂಶ ಭರಿತ ಆಹಾರ ಹಾಗೂ ದೇಹಕ್ಕೆ ಶಕ್ತಿ ನೀಡುವ ಆಹಾರಗಳನ್ನ ಸೇವಿಸಬೇಕು.